ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತು ಮತ್ತೊಂದು ಪ್ರಾಡಕ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಪ್ರಾಡಕ್ಟು ತುಂಬ ಅತಿ ಹೆಚ್ಚು ಸೇಲ್ ಆಗುವಂಥ ಪ್ರಾಡಕ್ಟು. ಆಲ್ರೆಡಿ ನಾನು ಟ್ರೈ ಮಾಡಿ ನೋಡಿದ್ದೀನಿ. ಇದು ದಿನಕ್ಕೆ ಏನಿಲ್ಲ ಅಂದರೂ ಕೂಡ 200ರಿಂದ 300ವರೆಗೂ ಸೇಲ್ ಔಟ್ ಆಗ್ಬೋದು. ಬಟ್ ಆದರೆ ಪಾಪ್ಯುಲಾರಿಟಿ ಇರಬೇಕು, ನೀವು ಸ್ವಲ್ಪ ಪಬ್ಲಿಸಿಟಿನ ಮಾಡಬೇಕಾಗುತ್ತೆ. ಇಲ್ಲಿ 2 ಕಲರ್ ನಾನು ತೊಗೊಂಡಿದ್ದೀನಿ ಬಟ್ಟೆನ ನೀವು ನೋಡ್ತಾ ಇದ್ದೀರಿ. ಒಂದು ಮೆರೂನ್ ಕಲರು ಆ್ಯಂಡ್ ಇನ್ನೊಂದು ಕಲರು ಸ್ವಲ್ಪ ಗ್ರೀನು, ಸ್ವಲ್ಪ ಡಾಟ್ ಸ್ವಲ್ಪ ಫ್ಲವರ್ಸ್ಗಳಿದೆ ಇದರಲ್ಲಿ. ಆ್ಯಂಡ್ ನೋಡೋದಕ್ಕೂ ಕೂಡ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹೀಗಾಗಿ ನಾನು ಇವೆರಡು ಕಲರ್ಗಳನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇದೇ ರೀತಿಯೇ ನೀವು ಕೂಡ ಬಟ್ಟೆನ ಚಾಯ್ಸ್ ಮಾಡ್ಕೋಬೇಕು. ಕಲರ್ ಕಂಟ್ರಾಸ್ಟಲ್ಲಿದ್ದರೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಪ್ರಾಡಕ್ಟು. ಆ್ಯಂಡ್ ಸೇಲ್ ಕೂಡ ಆಗುತ್ತೆ, ಯಾಕಂದರೆ ಸ್ವಲ್ಪ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಇದ್ದರೆ ಜನ ತೊಗೋತಾರೆ. ಆ್ಯಂಡ್ ನನ್ನ ವೀಡಿಯೋಸ್ಗಳು 1 ತಿಂಗಳಿಂದ ಬಂದಿರಲಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಸ್ವಲ್ಪ ಬ್ಯುಸಿ ಇದ್ದೆ, ಹೀಗಾಗಿ ಮಾಡೋಕ್ಕಾಗಲಿಲ್ಲ, ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ವೀಡಿಯೋಸ್ನ. ಬಟ್ ಬರುವಂಥ ಡೇಸದಲ್ಲಿ ಬರುತ್ತೆ ವೀಡಿಯೋಸ್ಗಳು ಎಲ್ಲ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರಿ ಒಂದು ತಟ್ಟೆ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ದೊಡ್ಡ ಸೈಜ್ ತಟ್ಟೆ ತೊಗೊಳ್ಳಿ, ಸೇಮ್ ರೌಂಡ್ ಶೇಪು ಆ್ಯಸ್ ಯೂಸ್ವಲು. ನಮ್ಮ ವೀಡಿಯೋದಲ್ಲಿ ಎಲ್ಲ ವೀಡಿಯೋಸ್ದಲ್ಲಿ ನಾನು ರೌಂಡ್ ಶೇಪನ್ನು ಕಟ್ ಮಾಡಿರ್ತೀನಿ. ಬಟ್ ಎಂಡ್ ಆಫ್ ದಿ ರಿಸಲ್ಟ್ ಏನಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಓಕೆ, ಸೊ ಇವಾಗ ಫಸ್ಟಿಗೆ ನಾನು ಇದನ್ನು ಈ ರೀತಿ ಒಂದು ತಟ್ಟೆನ ಸೈಜ್ ತೊಗೊಂಡ್ಬಿಟ್ಟು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಮೆಜರ್ಮೆಂಟ್ ಬಗ್ಗೆ ಹೇಳೋದಾದರೆ ನೀವು ಬೇಕಂದರೆ 15 ಇಂಚಸ್ ತೊಗೋಬೋದು, ಅಥವಾ ನೀವು 25 ಇಂಚ್ ಕೂಡ ತೊಗೋಬೋದು. ಡಿಪೆಂಡ್ ಆಗುತ್ತೆ ಎಷ್ಟು ದೊಡ್ಡದು ಬೇಕು ಅಂತ ಹೇಳಿ. ನಾನು ಇಲ್ಲಿ ನಾರ್ಮಲ್ ಒಂದು ಶೇಪ್ ಮಾಡಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಇರುತ್ತೆ, ಯಾವ ರೀತಿ ರೆಡಿ ಆಗುತ್ತೆ ಅಂತ ಹೇಳಿ. ಸೊ ಆ ರೀತಿ ನೀವು ನೋಡಿಕೊಂಡು ಒಂದು ಸಾರಿ ಗೊತ್ತಾದಮೇಲೆ ಅಂದಾಜಿನ ಮೇಲೆ ನೋಡ್ಕೊಂಡು ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ. ಓಕೆ, ಆ್ಯಂಡ್ ಯಾರಾದರೂ ಹೊಸದಾಗಿ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಿ, ಇನ್ನೂ ಸೇಲ್ ಆಗ್ತಾಯಿಲ್ಲ ಅಥವಾ ಏನಾದರೂ ಬೇರೆ ಪ್ರಾಬ್ಲಮ್ಸ್ ಬರ್ತಾಯಿದೆ ಅಂದರೆ ಕಾಂಟ್ಯಾಕ್ಟ್ ಮಾಡಿ, ನನಗೆ ಮೇಲ್ ಮಾಡಿ, ನನ್ನ ಕೈಲಾಗಿದ್ದು ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. ಆ್ಯಂಡ್ ಸೇಮ್ ಅದೇ 2 ಬಟ್ಟೆಗಳನ್ನು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೈಜಲ್ಲಿ ಹೆಚ್ಚು ಕಡಿಮೆ ಇಲ್ಲ, ಒಂದೇ ಸೈಜ್ ಇರಬೇಕು ಎರಡೂ ಕೂಡ. ಓಕೆ, ಸೊ 2 ಸರ್ಕಲ್ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಬಟ್ ಆದರೆ ಡಿಫ್ರೆಂಟ್ ಬಟ್ಟೆಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ, 2 ಪೀಸು. ಓಕೆ, 2 ಪೀಸಲ್ಲಿ ಇವಾಗ ಒಂದು ಪ್ರಾಡಕ್ಟು ರೆಡಿ ಆಗುತ್ತೆ. ಓಕೆ, ಸೊ ಇದು ಒಂದು ಏನು ಬಟ್ಟೆ ನಾನು ಇವಾಗ ಗ್ರೀನ್ ಕಲರ್ ಬಟ್ಟೆ ಇದೆಯಲ್ವ, ಇದು ನನಗೆ ಕಂಪ್ಲೀಟ್ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಕ್ಕಿರುವಂಥದ್ದು. 150 ರೂಪಾಯಿಗೆ ಕಂಪ್ಲೀಟ್ 2 ಮೀಟರ್ ಇದೆ. ಇದು ಆ್ಯಕ್ಚುಲಿ 2.5 ಮೀಟರ್ ಇದೆ. ಓಕೆ, ಆ್ಯಂಡ್ ಇದು ನಾರ್ಮಲ್ ನಾನು ಒಂದು ಮೆರೂನ್ ಕಲರ್ದು ಬಟ್ಟೆ ತೊಗೊಂಡಿದ್ದೀನಿ. ಸೊ ಓಕೆ, ಸೊ ಇವೆರಡು ಕಾಂಬಿನೇಷನ್ ಇವಾಗ ನೋಡೋದಕ್ಕೆ ಚೆನ್ನಾಗಿದೆ. ಮೊದಲು ಇವಾಗ ರೌಂಡ್ ಸರ್ಕಲಲ್ಲಿ ನಾವು ಇವಾಗ ಸ್ಟಿಚಸ್ ಹಾಕಬೇಕು. ಸೊ ಇಲ್ಲಿ ಒಂದು ತಪ್ಪು ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ನೋಡಿ, ನಾನು ಈ ರೀತಿ ಡಾಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟಿಗೆ ಒಂದು ಸರ್ಕಲ್ ಈ ರೀತಿ ಕೋಣೆಲಿ ನಾವು ಸ್ಟಿಚಸ್ಗಳನ್ನ ಹಾಕ್ತಾ ಹೋಗಬೇಕು ಈ ರೀತಿ. ಓಕೆ, ಸ್ವಲ್ಪ ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಹೊಲಿಗೆನ ಹಾಕಿ. ಆ್ಯಂಡ್ ಕೊನೆಯಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ ಮೇನ್ ಇಲ್ಲಿ ಬಂದಮೇಲೆ ನಂತರ ಇಲ್ಲಿ ನೀವು ಹೊಲಿಗೆನ ಹಾಕಬಾರ್ದು. ಓಕೆ, ಸೊ ಇಲ್ಲಿ ಹೊಲಿಗೆ ಹಾಕೋ ಹಾಗಿಲ್ಲ, ಬಟ್ ಆದರೆ ಬಾಕಿ ರೌಂಡ್ ಶೇಪಲ್ಲಿ ಹೊಲಿಗೆನ ಹಾಕಬೇಕಾಗುತ್ತೆ. ಓಕೆ, ಸೊ ಇವಾಗ ನಾವು ಹೊಲಿಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ. ಮಷಿನ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಮಷೀನು ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈಸಿ ಇದೆ. ಆ್ಯಂಡ್ ನನ್ನ ಒಂದು 2 ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಇದನ್ನು ಮಷಿನ್ ತೊಗೊಂಡಿದ್ದಾರೆ. ಆ್ಯಂಡ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಹೊಲಿಗೆ ಮೇಲೇ ನೀವು ಮನೆಯಲ್ಲೇ ಹೊಲಿಗೆ ಹೊಲಿದು ಒಂದು ಉಪಜೀವನ ಮಾಡ್ತಾ ಇದ್ದೀರಿ ಅಥವಾ ಜೀವನ ನಡೆಸ್ಬೇಕಂತ ಅಂದ್ಕೊಂಡಿದ್ದೀರಿ ಅಂದರೆ ದಿಸ್ ಈಸ್ ದಿ ಬೆಸ್ಟ್ ಮಷಿನ್ ಅಂತ ಹೇಳ್ಬೋದು. ಈ ಮಷಿನ್ ಈಸಿ ಇರುತ್ತೆ, ಯಾವುದೇ ರೀತಿ ಬ್ಯಾಕ್ ಬೋನ್ ಎಲ್ಲ ನಿಮಗೆ ನೋಯೋದಿಲ್ಲ ಮತ್ತು ಕೈ ಕಾಲುಗಳೆಲ್ಲ ನೋವುದಿಲ್ಲ. ಸ್ವಲ್ಪ ಅದು ಹಳೆ ಮಷಿನ್ಸ್ ಇರುತ್ತೆ, ಸ್ವಲ್ಪ ಹೊಲಿಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದು ಈಸಿ ಇದೆ, ಇದನ್ನು ಚಿಕ್ಕ ಮಕ್ಕಳು ಕೂಡ ಹೊಲಿಬೋದು. ತುಂಬ ಈಸಿ ಇದೆ, ಗೊತ್ತೇ ಆಗೋದಿಲ್ಲ ನೀವು ಇಲ್ಲಿ ಸ್ಟಿಚಸ್ಗಳನ್ನ ಹಾಕ್ತಾ ಇದ್ದೀರಂತ. ಓಕೆ, ಸೊ ಇಲ್ಲಿ ಮಧ್ಯದಲ್ಲಿ ನಾನು ಸ್ವಲ್ಪ ಪ್ಲೇಸ್ ಬಿಡ್ತಾ ಇದ್ದೀನಿ. ನಾನು ಹೇಳಿದ್ನಲ್ವ ಅಲ್ಲಿ ಹೊಲಿಗೆ ಹಾಕೋ ಹಾಗಿಲ್ಲ ಅಂತ ಹೇಳಿ. ಸೊ ನಂತರ ಸ್ವಲ್ಪ ಈ ರೀತಿ ನೆಕ್ಸ್ಟು ನಾನು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನಂತರ ಮತ್ತೆ ರೌಂಡ್ ಸರ್ಕಲಲ್ಲಿ ಹೊಲಿಗೆ ಹಾಕ್ತಾ ಇದ್ದೀನಿ. ಓಕೆ, ಆ್ಯಂಡ್ ಆದಷ್ಟು ಬೇಗನೆ ಯಾರ್ಯಾರು ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಂತ ಮಷಿನ್ ತೊಗೊಂಡಿದ್ದಾರೆ, ಅವ್ರದ್ದು ಕೂಡ ಇಂಟರ್ವ್ಯೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಸ್ವಲ್ಪ ಅನಿಸಿಕೆಗಳನ್ನ ನಿಮ್ಮ ಜೊತೆ ಹಂಚ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಯಾವಾಗ ಅವರು ರೆಡಿ ಆಗ್ತಾರೆ, ಆ ವೀಡಿಯೋಸ್ಗಳನ್ನ ಕೂಡ ನಾನು ಆದಷ್ಟು ಬೇಗನೆ ತೊಗೊಂಡು ಬರ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ನಾನು ರೌಂಡ್ ಸರ್ಕಲಲ್ಲಿ ಇವಾಗ ಹಾಕಿ ಆಗಿದೆ. ಓಕೆ, ತುಂಬ ಚೆನ್ನಾಗಿ ಬರುತ್ತೆ ಇದು ಪ್ರಾಡಕ್ಟು. ಆ್ಯಂಡ್ ತುಂಬ ಅತಿ ಹೆಚ್ಚು ಸೇಲ್ ಆಗುವಂಥದ್ದು. ಇವಾಗ ಆಲ್ರೆಡಿ ಸುಮಾರು ಜನ ಟ್ರೈ ಮಾಡಿ ನೋಡಿದ್ದಾರೆ ಆ್ಯಂಡ್ ಪ್ರಾಡಕ್ಟ್ ಸೆಲ್ ಔಟ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಕೂಡ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ಆ್ಯಂಡ್ ಇವಾಗ ರೌಂಡ್ ಸರ್ಕಲಲ್ಲಿ ನಾನು ಹೊಲಿಗೆ ಹಾಕಿ ಆಗಿದೆ. ಸೊ ಇವಾಗ ನೋಡ್ತಾ ಇದ್ದರೆ ನೋಡೋದಕ್ಕಿದು ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಸೈಡ್ ಎಕ್ಸ್ಟ್ರಾ ಏನು ದಾರಗಳಿತ್ತಲ್ವ ಅದನ್ನು ಕಟ್ ಮಾಡೋಣ. ಕಟ್ ಮಾಡಿದ್ಮೇಲೆ ನೋಡ್ತಾ ಇದ್ದರೆ ಸ್ವಲ್ಪ ಹೆಚ್ಚು ಕಡಿಮೆ ನೋಡ್ಕೊಂಬಿಟ್ಟು ಸ್ವಲ್ಪ ರೌಂಡ್ ಸರ್ಕಲಲ್ಲಿ ಇರಬೇಕದು, ಇಲ್ಲಾಂದರೆ ಪ್ರಾಡಕ್ಟು ಬರೋದಿಲ್ಲ. ಹೊಲಿಗೆ ಹಾಕೋಕ್ಕೂ ಕೂಡ ರೌಂಡ್ ಶೇಪಲ್ಲಿ ಹೊಲಿಗೆ ಹಾಕಬೇಕು. ಇದನ್ನ ನೆನಪಲ್ಲಿ ಇಟ್ಕೊಂಡೆ ಹೊಲಿಗೆ ಹಾಕಿ. ಹೊಸಬರು ಇವಾಗ ಯಾರು ಹೊಲಿಗೆ ಹೊಲಿತಾ ಇದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಹಳಬರಿಗೆಲ್ಲ ಗೊತ್ತಿರುತ್ತೆ. ಸೊ ಇವಾಗ ನಾನು ಜಸ್ಟ್ ಇಲ್ಲಿ ಒಂದು ಸೈಡ್ ಬಿಟ್ಟಿದ್ನಲ್ವ ಇಲ್ಲಿ, ಸೊ ಇಲ್ಲಿ ನಾನೇನು ಮಾಡ್ತೀನಿ, ಒಳಗಡೆ ಇರೋ ಬಟ್ಟೆನ ಆಚೆ ತೆಗಿತೀನಿ. ಸೊ ನೋಡ್ತಾ ಇದ್ದೀರಿ, ಸೊ ಅಲ್ಲಿ ನಾನು ಸ್ಟಿಚಸ್ಗಳನ್ನು ಹಾಕಿಲ್ಲ.
ಓಕೆ. ಸೊ ಇವಾಗ ಈ ರೀತಿ ಫೋಲ್ಡ್ ಮಾಡಬೇಕು ಹೊರಗಡೆ. ಓಕೆ. ಸೊ ಈ ರೀತಿ ನೋಡಿ, ಈ ರೀತಿ. ಸೊ ಇದು ಕಂಪ್ಲೀಟ್ಲಿ ಒಂದು ರೌಂಡ್ ಶೇಪಲ್ಲಿ ಬರುತ್ತೆ. ಓಕೆ. ಸೊ ರೌಂಡ್ ಶೇಪಲ್ಲಿ ಇದು ನೋಡೋದಕ್ಕೆ ನಿಮಗೆ ಈಗ ನೋಡ್ತಾ ಓಕೆ ರೌಂಡ್ ಶೇಪಲ್ಲಿ ಇದು ಸ್ಟಾರ್ಟ್ ಆಯಿತು. ಸೊ ಇದು ಸ್ವಲ್ಪ ನೀವು ಈ ರೀತಿ ಇದನ್ನು ಏನಂತಾರೆ ಕತ್ರಿನ ತೊಗೊಂಬಿಟ್ಟು ರೌಂಡ್ ಶೇಪಲ್ಲಿ ಈ ರೀತಿ ಮಾಡಿದರೆ ಅದು ಶೇಪಲ್ಲಿ ಬರುತ್ತೆ. ಎಲ್ಲಿವರೆಗೂ ಇದು ಶೇಪಲ್ಲಿ ಬರೋದಿಲ್ವೋ ಮುಂದೆ ಇದನ್ನು ಸ್ಟಿಚ್ ಮಾಡಬೇಡಿ. ಓಕೆ. ರೌಂಡ್ ಸರ್ಕಲಲ್ಲಿ ಇದು ಬರಬೇಕು, ಅಂದಾಗ ಮಾತ್ರ ನೀವು ಇಲ್ಲಿ ಸ್ಟಿಚಸ್ನ ಕಂಟಿನ್ಯೂ ಮಾಡಿ. ಓಕೆ. ಸೊ ಇವಾಗ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಏನು ಬಿಟ್ಟಿದ್ವಲ್ವ ಅದಕ್ಕೆ ನಾನು ಇವಾಗ ಹೊಲಿಗೆ ಹಾಕ್ತಾಯಿದ್ದೀನಿ. ಗ್ಯಾಪ್ ಬಿಟ್ಟಿದ್ವಲ್ವ ಅಲ್ಲೇ ಸ್ವಲ್ಪ ಹೊಲಿಗೆ ಹಾಕ್ತಾಯಿದ್ದೀನಿ. ಇದನ್ನು ಕಂಪ್ಲೀಟ್ಲಿ ಕ್ಲೋಸ್ ಮಾಡಿಬಿಡಬೇಕು. ಓಕೆ. ತುಂಬ ಇದು ಇವಾಗ ಮೊನ್ನೆ ಒಬ್ಬರು ಸಬ್ಸ್ಕ್ರೈಬರ್ಸು ನನಗೆ ಮೇಲ್ ಮಾಡಿದರು. ಸೊ ಇದೇ ಪ್ರಾಡಕ್ಟು ಅವ್ರದ್ದು ಕನಿಷ್ಠ ತುಂಬ ಇವಾಗ ಒಂದು 572 ಆರ್ಡರ್ಸ್ಗಳು ಬಂದಿದೆ ಅಂತ ಹೇಳ್ತಾಯಿದ್ರು ಒಬ್ಬರು. ಸೊ ಅವರು ಇವಾಗ ಫುಲ್ಫಿಲ್ ಮಾಡಿ ಕಳಿಸ್ತಾ ಇದ್ದಾರೆ. ಸೊ ಚೆನ್ನಾಗಿತ್ತು ಅವ್ರದ್ದು ಬಟ್ಟೆ ಎಲ್ಲ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅವರು. ಆ್ಯಂಡ್ ಇದೊಂದು ಕೂಡ ಇದನ್ನು ಆಲ್ರೆಡಿ ನಾನು ಇನ್ನೊಂದು ಸಾರಿ ಅಂದರೆ ಹಳೆ ವೀಡಿಯೋಸ್ದಲ್ಲಿ ತೋರಿಸಿದ್ದೆ ಒಂದು ಸಾರಿ. ಸೊ ಹೀಗಾಗಿ ಇದಕ್ಕೆ ಅವರು ಟ್ರೈ ಮಾಡಿದರು, ಅವ್ರಿಗೆ ಇಷ್ಟ ಆಗಿತ್ತು. ಬಟ್ ಇದು ಸೆಲ್ ಔಟ್ ಆಗ್ತಾಯಿದೆ ಅಂತ ಅವ್ರು ಹೇಳ್ತಾಯಿದ್ರು. ಇದೇ ರೀತಿಯೇ ಎಲ್ಲ ವೀಡಿಯೋಸ್ಗಳನ್ನ ಒಂದು ಸಾರಿ ನೋಡ್ತಾ ಇದ್ರಿ ಅಂತಂದರೆ ಅದು ಡೈಲಿ ನೋಡಿದರೆ ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ, ಸೆಲ್ ಆಗುತ್ತೆ ಇವೆಲ್ಲ ಪ್ರಾಡಕ್ಟ್ಗಳು ನಾನು ಏನೇನು ತೋರಿಸ್ತಾ ಇದ್ದೀನಿ. ಬಟ್ ಅದ್ರ ಕ್ವಾಲಿಟಿ ಫಿನಿಶಿಂಗ್ ಚೆನ್ನಾಗಿರ್ಬೇಕಷ್ಟೇ. ಓಕೆ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇವಾಗ ರೌಂಡ್ ಶೇಪಲ್ಲಿ ಇದು ರೆಡಿಯಾಗಿದೆ. ಸೊ ಇವಾಗ ನಮ್ಮದು ಹೊಲಿಗೆ ಮಷಿನ್ ಏನು ಕೆಲಸ ಇತ್ತಲ್ವ ಅಂದರೆ ಸ್ಟಿಚಿಂಗ್ ಮಾಡುವಂಥದ್ದು, ಸೊ ಅದು ಇವಾಗ ಇಲ್ಲಿಗೆ ಫಿನಿಶ್ ಆಯಿತು. ಇಷ್ಟೇ ಬೇಕಾಗಿರುವಂಥದ್ದು ಹೊಲಿಗೆ ಮಷಿನ್. ಸೊ ಹೀಗಾಗಿ ಇದನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ. ಸೊ ಇವಾಗ ನಾವು ಮುಖ್ಯವಾಗಿ ಇದನ್ನು ಫೋಲ್ಡ್ ಮಾಡಬೇಕಾಗುತ್ತೆ. ಫೋಲ್ಡ್ ಮಾಡಬೇಕು ಅಂದರೆ ಫಸ್ಟಿಗೆ ಮಧ್ಯದಲ್ಲಿ ಈ ರೀತಿ ನೀವು ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು. ಓಕೆ. ಸೊ ಕರೆಕ್ಟಲ್ಲಿ ಫೋಲ್ಡ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ನಂತರ ಇನ್ನೊಂದು ಫೋಲ್ಡ್ ಮಾಡಬೇಕಾಗುತ್ತೆ. ಓಕೆ. ಸೊ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ನೋಡ್ತಾ ಇದ್ದರೆ ಈ ರೀತಿ ನೋಡ್ಕೊಂಬಿಟ್ಟು ಇಲ್ಲಿ ಅಂದಾಜಿನ ಮೇಲೆ ಒಂದು ಗೆರೆಯನ್ನು ಹಾಕ್ತಾ ಇದ್ದೀನಿ. ಓಕೆ. ಆ್ಯಂಡ್ ಇನ್ನೊಂದನ್ನು ಈ ರೀತಿ ಮಧ್ಯದಲ್ಲಿ ಹಾಕ್ತೀನಿ. ಈ ರೀತಿ ಕರೆಕ್ಟ್ ನಿಮಗೆ ಒಂದು ಶೇಪಲ್ಲಿ ನೋಡ್ಕೊಂಬಿಟ್ಟು ನೀವು ಇದಕ್ಕೆ ಮಾರ್ಕ್ ಮಾಡ್ಕೋಬೇಕು. ನಂತರ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇಲ್ಲೊಂದು ಸ್ಟಿಚ್ ಹಾಕಬೇಕು. ಇದು ಸೂಜಿ ದಾರನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಓಕೆ. ಇನ್ನೇನು ಏನು ಕೆಲಸ ಇದೆಯಲ್ವ ಅದೆಲ್ಲ ಕೇವಲ ಸೂಜಿ ದಾರದಿಂದನೇ ಇರುವಂಥದ್ದು. ತುಂಬ ಈಸಿ ಇದೆ. ಮನೇಲಿ ಎಲ್ಲರೂ ಸೇರಿಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿ ಸೆಲ್ ಔಟ್ ಆಗುತ್ತೆ ಪ್ರಾಡಕ್ಟ್ಗಳು. ಆ್ಯಂಡ್ ಸ್ವಲ್ಪ ಹೆಲ್ಪ್ ತೊಗೊಳ್ಬೋದು ನಿಮ್ಮ ಮನೆಯಿಂದ. ಸೊ ಈ ರೀತಿ ಮತ್ತೊಂದು ಫೋಲ್ಡ್ ಮಾಡಿ ನಾನು ಇಲ್ಲೊಂದು ಅಂದಾಜಿನ ಮೇಲೆ ನೋಡ್ತಾ ಇದ್ದೀನಿ. ಮಧ್ಯದಲ್ಲಿ ನಾವು ಇವಾಗ ಸ್ಟಿಚಿಂಗ್ ಮಾಡಬೇಕು. ಹೀಗಾಗಿ ಇಲ್ಲಿ ನೋಡಿ, ಇಲ್ಲಿ ಮಧ್ಯದಲ್ಲಿ ಬರ್ತಾ ಇದ್ದಲ್ವ, ಇಲ್ಲಿ ನಾನು ಸ್ಟಿಚ್ ಹಾಕ್ತೀನಿ. ಓಕೆ. ಸೊ ಒಂದು ಐಡಿಯಾ ಬಂದಿರ್ಬೋದು ಇವಾಗ. ನೀವು ಮಾಡಿ ನೋಡಿದ್ರಂತೆ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ. ಸೊ ಇದನ್ನು ಇವಾಗ ಈ ರೀತಿ ನೋಡಿ ಇಲ್ಲಿ ಸೂಜಿ ದಾರದಿಂದ ಸ್ವಲ್ಪ ಹೊಲಿಗೆನ ಹಾಕ್ತೀನಿ. ಓಕೆ. ಸ್ವಲ್ಪ ಟೈಟಾಗಿ ಹಾಕಿ. ಆ್ಯಂಡ್ ಕಲರ್ ಕಾಂಬಿನೇಷನ್ ದಾರದ್ದು ಕೂಡ ಸ್ವಲ್ಪ ನೋಡಿಕೊಂಡೇ ತೊಗೊಳ್ಳಿ. ಆ್ಯಂಡ್ ಇದನ್ನು ನಾವು ಇವಾಗ 2 ರೀತಿಯಿಂದ ಯೂಸ್ ಮಾಡ್ಬೋದು. 2 ರೀತಿಯಿಂದ ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದೇ ರೀತಿ ಕೂಡ ನೀವು ಇಲ್ಲಿ 2 ಪ್ರಾಡಕ್ಟ್ ಅಂದರೆ 2 ಹೆಸರಲ್ಲಿ ನೀವು ಇದನ್ನು ಸೆಲ್ ಔಟ್ ಮಾಡ್ಬೋದು. ಆ್ಯಂಡ್ ಇದು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋದಲ್ಲಿ ಸೆಲ್ ಔಟ್ ಆಗುತ್ತೆ. ತುಂಬ ಚೆನ್ನಾಗಿರುವಂಥ ಕಪ್ಪಡೆ ಅಂದರೆ ಬಟ್ಟೆನ ಅಥವಾ ಪ್ರಿಂಟ್ ಇರುವಂಥ ಬಟ್ಟೆ ಯೂಸ್ ಮಾಡಿದ್ರೆ ಅಂದರೆ ತುಂಬ ಚೆನ್ನಾಗಿ ಸೆಲ್ ಔಟ್ ಆಗುತ್ತೆ. ಓಕೆ. ಸೊ ಇವಾಗ ನಾನು ಮಧ್ಯದಲ್ಲಿ ಸ್ಟಿಚ್ ಮಾಡಿ ಆಗಿದೆ. ಸೊ ಇವಾಗ ಮತ್ತೊಂದು ನಾವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ ಇಲ್ಲಿ 2 ಕಡೆ ಓಪನ್ ಇದೆ. ಸೊ ಇಲ್ಲಿ ಮಧ್ಯದಿಂದ ಹೇಳ್ಬಿಟ್ಟು ಮತ್ತೆ ಮಧ್ಯದಲ್ಲಿ ನಾನು ಸ್ಟಿಚ್ ಮಾಡ್ತೀನಿ. ಹೇಗೆ ನೋಡ್ತಾ ಇದ್ದೀರಾ, ಇದು ಇವಾಗ ಈ ರೀತಿ ಇದೆಯಲ್ವಾ, ನೋಡ್ತಾ ಇದ್ದೀರಾ ಇದು ಈ ರೀತಿ ಇದೆ. ಸೊ ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಪಾಯಿಂಟ್ ಬಂತು ನೋಡಿ ಒಂದು. ಓಕೆ. ಇಲ್ಲಿ ತುದಿ, ಈ ತುದಿನ ಹಿಡ್ಕೊಂಡ್ಬಿಟ್ಟು ಮೇಲ್ಗಡೆ ಈ ರೀತಿ ಹಾಕಿಬಿಟ್ಟು ಇಲ್ಲಿ ಒಂದು ಸ್ಟಿಚಿಂಗ್ ಹಾಕಬೇಕು. ಓಕೆ. ಸೊ ಇದೇ ರೀತಿಯೇ ಸ್ಟಿಚ್ ಮಾಡಬೇಕು. ಸ್ವಲ್ಪ ಟೈಟಾಗಿ ಸ್ಟಿಚ್ ಮಾಡಿ. ಓಕೆ. ಸೊ ಒಂದು 2-3 ನಿಮಿಷದಲ್ಲಿ ಇದು ಕೆಲಸ ಆಗುತ್ತೆ. ಒಂದು ಅಬ್ಬಬ್ಬ ಅಂದರೆ ಒಂದು ಪ್ರಾಡಕ್ಟ್ ನೀವು ರೆಡಿ ಮಾಡಬೇಕಂದ್ರೂ ಟೈಮಿಂಗ್ ಬಗ್ಗೆ ಹೇಳಿದರೆ ಇಲ್ಲಿ ಒಂದು 5ರಿಂದ 7 ನಿಮಿಷದಲ್ಲಿ ಈ ಪ್ರಾಡಕ್ಟ್ ನಿಮ್ಮದು ರೆಡಿ ಆಗುತ್ತೆ. ಓಕೆ. ಒಂದು ಪ್ರಾಡಕ್ಟು. ಸೊ ದಿನದಲ್ಲಿ ನೀವು ಏನಿಲ್ಲ ಅಂದರೂ ಕೂಡ ಒಂದು ಆರಾಮಾಗಿ ಒಂದು 100 ಪ್ರಾಡಕ್ಟು ಕೂಡ ರೆಡಿ ಮಾಡ್ಬೋದು. ಸ್ವಲ್ಪ ಸ್ಪೀಡ್ ಇದ್ದರೆ ಚೆನ್ನಾಗಿದ್ದರೆ ಸೊ ಮಾಡ್ಕೋಬೋದು. ಸೊ ಇವಾಗ ನೋಡಿದರೆ ಮಧ್ಯದಲ್ಲಿ ಸ್ಟಿಚ್ ಆಗಿದೆ. ಸೊ ಇವಾಗ ನೆಕ್ಸ್ಟು ಮತ್ತೆ ಆ ಸೈಡು ಕೂಡ ಅದೇ ರೀತಿ ನಾನು ಇವಾಗ ಹೊಲಿಗೆ ಹಾಕ್ತೀನಿ. ನೋಡಿ ಈ ರೀತಿ ಸ್ವಲ್ಪ ಟೈಟಾಗಿ ಚೆನ್ನಾಗಿ ಹೊಲಿಗೆನ ಹಾಕಬೇಕು. ಈ ರೀತಿ ಸ್ವಲ್ಪ ಜಾಗೃತಿಯಿಂದ ಹಾಕಿರಿ, ಯಾಕಂದರೆ ಇಲ್ಲಾಂದರೆ ಸೂಜಿ ಇರುತ್ತಲ್ಲ, ಸೂಜಿ ಸ್ವಲ್ಪ ಕಷ್ಟ, ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕಿ. ಸೊ ಇವಾಗ ಇನ್ನೊಂದು ಕಡೆ ಏನಿದೆ ಅಲ್ವಾ ಮೂಲೆ ಇದೆ, ಇವಾಗ 2 ಕಡೆ ಆಯಿತು. ಸೊ ಇಲ್ಲಿ ಇದೆ ಅಲ್ವಾ, ಇದಕ್ಕೂ ಕೂಡ ಸೇಮ್ ಅದೇ ರೀತಿಯೇ ನಾವು ಫಾಲೋ ಮಾಡಬೇಕು. ಇಲ್ಲೊಂದು ಪಾಯಿಂಟ್ ಇದೆ, ಇದನ್ನ ಮೇಲ್ಗಡೆ ತೊಗೊಂಡು ಇಲ್ಲಿ ನಾವು ಸೂಜಿ ದಾರದಿಂದ ಸ್ಟಿಚ್ ಮಾಡಬೇಕು. ಓಕೆ. ಸೊ ಇಲ್ಲಿ ಕೂಡ ಸೇಮ್ ಅದೇ ರೀತಿ ನಾನು ಈ ರೀತಿ ಪಾಯಿಂಟ್ ನೋಡಿಕೊಂಡು ಅಳತೆ ನೋಡಿಕೊಂಡು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಓಕೆ. ಸೊ ಈ ರೀತಿ ನೋಡಿ,
ಈ ರೀತಿ ಸ್ಟಿಚ್ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಮಾಡಿ, ಯಾಕಂದರೆ ಫಿನಿಶಿಂಗ್ ಚೆನ್ನಾಗಿರಬೇಕು. ಮತ್ತು ಸ್ಟಿಚಿಂಗ್ ಏನು ಹಾಕ್ತೀವಲ್ವ ಅದು ಕಾಣಿಸ್ಬಾರ್ದು ಕೂಡ, ನೋಡ್ಕೊಂಬಿಟ್ಟು ಹಾಕಿ. ಇಲ್ಲಾಂದರೆ ಮಧ್ಯದಲ್ಲಿ ಒಂದು ಯಾವುದಾದ್ರೂ ಬಟನ್ ಯೂಸ್ ಮಾಡ್ಬೋದು ನೀವು. ಬಟನ್ ಯೂಸ್ ಮಾಡಿದರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನಾನಿಲ್ಲಿ ಬಟನ್ ಯೂಸ್ ಮಾಡ್ತಾಯಿಲ್ಲ, ಹಾಗೆ ನಿಮಗೆ ಒಂದು ಶೇಪ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಮಧ್ಯದಲ್ಲಿ ಅಟ್ರಾಕ್ಟಿವ್ ಆಗಿರುವಂಥ ಒಂದು ಕ್ಲಾತ್ ಬಟನ್ಸ್ ಎಲ್ಲ ಸಿಗುತ್ತೆ. ಸೊ ಆ ಬಟನ್ಸ್ಗಳನ್ನ ಯೂಸ್ ಮಾಡ್ಬೋದು. ಅದಿಲ್ಲ ಅಂತಂದರೆ ಫ್ಯಾಬ್ರಿಕ್ ಬಟನ್ ನೀವೇ ತಯಾರು ಮಾಡ್ಬೋದು. ಸೊ ಅವುಗಳನ್ನ ಕೂಡ ಯೂಸ್ ಮಾಡ್ಬೋದು. ಮಧ್ಯದಲ್ಲಿ ಎಲ್ಲಿ ನಾವು ಹೊಲಿಗೆ ಹಾಕಿದ್ದೀವಿ ಅದಕ್ಕೆ ನೀವು ಅಟ್ಯಾಚ್ ಮಾಡ್ಬೋದು. ಇದು ಇವಾಗ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿಗೆ ಇದು ಪ್ರಾಡಕ್ಟ್ ರೆಡಿ ಆಗಿದೆ ಅಂತ ಅರ್ಥ. ಓಕೆ, ಸೊ ಇವಾಗ ಇದನ್ನು ನೋಡಿ ಯಾವ ರೀತಿ ಫೋಲ್ಡ್ ಮಾಡ್ಬೇಕಂದ್ರೆ ಈ ರೀತಿ ಫೋಲ್ಡ್ ಮಾಡಬೇಕು ಒಂದೊಂದು ತುದಿನ. ಓಕೆ, ಸೊ ಇದೇ ರೀತಿನೇ ಫೋಲ್ಡ್ ಮಾಡಬೇಕು. ಈ ಸೈಡ್ ಕೂಡ ನಾನು ಇಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಕೂಡ ಸೇಮ್ ಇದೇ ರೀತಿಯೇ ಫೋಲ್ಡ್ ಮಾಡ್ತಾ ಇದ್ದೀನಿ. ಅದೇ ರೀತಿ 4 ಮೂಲೆಯಲ್ಲಿ ಕೂಡ ಫೋಲ್ಡ್ ಮಾಡಬೇಕು. ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಒಂದು ಹೊಲಿಗೆನ ಹಾಕಬೇಕಾಗುತ್ತೆ. ಜಸ್ಟ್ ಹಾಗೆ ಹಿಡ್ಕೊಂಡ್ಬಿಟ್ಟು ಈ ರೀತಿ ಹಿಡ್ಕೊಂಡು ಇಲ್ಲಿ ನೀವು ಒಂದು ಪಾಯಿಂಟ್ ಮಾಡ್ಕೊಂಬಿಟ್ಟು 4 ಮೂಲೆಗಳೇನಿರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಸರಿಯಾಗಿ ಬರಬೇಕು. ನೋಡ್ಕೊಂಬಿಟ್ಟು ಫ್ರಂಟ್ ಒಂದು ಸಾರಿ ಚೆಕ್ ಮಾಡಿಕೊಂಡು ನಂತರ ಹಿಂದ್ಗಡೆ ಸೂಜಿ ದಾರದಿಂದ ಹೊಲಿಗೆ ಹಾಕಿ. ಓಕೆ, ಸೊ ಈ ಸೈಜು ಸ್ವಲ್ಪ ದೊಡ್ಡದು ಮಾಡ್ಕೋಬೋದು, ಚಿಕ್ಕದು ಮಾಡ್ಕೋಬೋದು. ಓಕೆ, ಡಿಪೆಂಡ್ ಆಗುತ್ತೆ. ಸೊ ನೋಡ್ಕೊಂಬಿಟ್ಟು ನೀವು ಮಾಡಿ. ಆರ್ಡ್ರ್ ಹೇಗೆ ತೊಗೋತೀರಾ ಆ ರೀತಿ ಸೈಜ್ ಒಂದು ಡಿಸೈಡ್ ಮಾಡ್ಕೊಳ್ಳಿ. ಸೊ ಈ ದೊಡ್ಡ ಸೈಜಾ ಅಥವಾ XL, XXL ಅಥವಾ ಮೀಡಿಯಮು ಯಾವ್ದು ರೀತಿ ಅಂತ ಸೈಜ್ ನೋಡ್ಕೊಳ್ಳಿ. ಕಸ್ಟಮರ್ ಹತ್ರ ಕೇಳಿ ಯಾವ ರೀತಿ ಸೈಜ್ ಬೇಕು ಅಂತ ಡಿಸೈಡ್ ಮಾಡಿ ಅವ್ರು ಹೇಳಿದ ಮೇಲೆ ನೀವು ಇದರ ಪ್ರಾಡಕ್ಟ್ಗಳನ್ನ ಮಾರಿ ಕಳಿಸ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಕಾಂಬಿನೇಷನ್ ಎಲ್ಲ ಕೇಳಿಕೊಂಡು ನೀವು ದುಡ್ಡು ಡಿಸೈಡ್ ಮಾಡಿಸ್ಕೋಬೋದು. ಆ್ಯಂಡ್ ಈ ಪ್ರಾಡಕ್ಟ್ನ ನೀವು ನಾರ್ಮಲಿ ಒಂದು ವಾಲ್ ಡೆಕೋರೇಷನ್ ಕೂಡ ಯೂಸ್ ಮಾಡ್ತಾರೆ. ಓಕೆ, ಗೋಡೆ ಡೆಕೋರೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದಿಲ್ಲ ಅಂತಂದ್ರೂ ನಾರ್ಮಲಿ ನೀವು ಇವಾಗ ಡೈನಿಂಗ್ ಟೇಬಲಲ್ಲಿ ಬಟ್ಟೆ ಹಾಸ್ತಾರಲ್ವ, ಸೊ ಆ ರೀತಿ ಕೂಡ ಯೂಸ್ ಮಾಡ್ಕೋಬೋದು. ನಾನು ನಿಮಗೆ ಮುಂದೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. 2 ರೀತಿಯಿಂದ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೋಡ್ತಿದ್ರೆ ಹಾಗೆ ನಾನು ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಫಿನಿಶಿಂಗ್ ಇವಾಗ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಬಟ್ ಅದು ಯಾವಾಗ ನಾನು ಇದನ್ನು ಸ್ಟಿಚ್ ಮಾಡ್ತೀನಿ ಸೊ ಅವಾಗ ನಿಮ್ಗೆ ಇದು ಕರೆಕ್ಟಾಗಿ ಕಾಣಿಸುತ್ತೆ. ಓಕೆ, ಸೊ ಸ್ವಲ್ಪ ಸ್ಟಿಚ್ ಮಾಡ್ತೀನಿ ಫಸ್ಟಿಗೆ, ನಂತರ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಹೊಲಿಗೆ ಹಾಕ್ತಾ ಹೋಗಬೇಕಾಗುತ್ತೆ. ಓಕೆ, ನೋಡಿ ಈ ರೀತಿ ಸ್ವಲ್ಪ ಒಂದು ಅಂದಾಜು ಮೊದಲು ರೆಡಿ ಮಾಡ್ಕೊಳ್ಳಿ, ನಂತರ ಹೊಲಿಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಈ ರೀತಿ ಸ್ವಲ್ಪ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸೊ ನಂತರ ಇಲ್ಲಿ ಹೊಲಿಗೆನ ಹಾಕಬೇಕು. ಓಕೆ, ಸೊ ಇವಾಗ ನಾನು ಇದನ್ನು ಫಸ್ಟಿಗೆ ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಅದಾದಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಪ್ರಾಡಕ್ಟು. ಕಲರ್ ಕಾಂಬಿನೇಷನ್ ಸ್ವಲ್ಪ ಗ್ರೀನ್ ಕಲರ್ ಮತ್ತು ಮೆರೂನ್ ಕಲರ್ ಯೂಸ್ ಮಾಡಿದ್ದೀನಿ ನೋಡಿ. ಹೀಗಾಗಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ಯಾಕ್ ಸೈಡಲ್ಲಿ ನಾನು ಈ ರೀತಿ ಹೊಲಿಗೆನ ಹಾಕ್ತಾ ಇದ್ದೀನಿ. ಸೊ ಇದೇ ರೀತಿ ನೀವು ಕೂಡ ಹೊಲಿಗೆನ ಹಾಕಿ. ಆ್ಯಂಡ್ ಈ ಒಂದು ಕೆಲಸವನ್ನು ಮನೆಯಿಂದ ಎಲ್ಲರೂ ಕೂಡ ನೀವು ಹೆಲ್ಪ್ ತೊಗೊಂಡು ಮಾಡ್ಕೋಬೋದು. ಮನೆ ಮಂದಿ ಕೂಡ ಮಾಡ್ಬೋದು. ಇವಾಗ ನಾನು ಸ್ಟಿಚಿಂಗ್ನ 4 ಮೂಲೆಯಲ್ಲೂ ಇದೇ ರೀತಿ ಸ್ವಲ್ಪ ನಾನು ಸ್ಟಿಚಿಂಗ್ನ ಹಾಕ್ತಾ ಇದ್ದೀನಿ. ಇವಾಗ ನಾನು ಹಾಕಿ ಆಗಿದೆ. ಇದು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಇವಾಗ ಪ್ರಾಡಕ್ಟು. ಓಕೆ, ಸೊ ಇದು ಇವಾಗ ಈ ರೀತಿ ಕಾಣಿಸುತ್ತೆ. ಸ್ವಲ್ಪ ಫೋಲ್ಡಿಂಗ್ ಏನಿದೆ ಚೆನ್ನಾಗಿ ಮಾಡಿದಾಗ ಇದು ನೋಡಿ ಈ ರೀತಿ ಕಾಣಿಸ್ತಾ ಇದೆ ಇವಾಗ. ಓಕೆ, ಆ್ಯಂಡ್ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದಲ್ಲಿ ಯಾವುದಾದ್ರೂ ಬಟನ್ಸ್ಗಳನ್ನ ಯೂಸ್ ಮಾಡಿ ಕಂಟ್ರಾಸ್ಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಆ್ಯಂಡ್ ಈ ರೀತಿ ಇದನ್ನು ಡೈನಿಂಗ್ ಟೇಬಲಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಇದು ಕೋಸ್ಟರ್ ಅಂತೂ ಕೂಡ ನಾವು ಕರಿತೀವಿ. ಕೋಸ್ಟರ್ ಬಟ್ಟೆದು ಇವಾಗ ನಾರ್ಮಲಿ ಎಲ್ಲರೂ ಕೂಡ ರೌಂಡ್ ಶೇಪಲ್ಲೆಲ್ಲ ಮಾಡಿ ಮಾರ್ತಾರೆ. ಬಟ್ ನೀವು ಈ ರೀತಿ ಮಾರೋಕ್ಕೆ ಶುರು ಮಾಡಿದ್ರಿ ಅಂತಂದರೆ ಜಸ್ಟ್ ಬ್ರ್ಯಾಂಡ್ ನೇಮ್ನ ಇದ್ರ ಜೊತೆಗೆ ಅಟ್ಯಾಚ್ ಮಾಡಿ ಮಾರೋದಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ನಿಮಗೆ ಪಬ್ಲಿಸಿಟಿ ಸಿಗುತ್ತೆ ಆ್ಯಂಡ್ ತುಂಬ ಜನ ಇದನ್ನು ಆರ್ಡರ್ ಕೊಟ್ಟು ತಗೋತಾರೆ ಕೂಡ. ಸೊ ನಿಮಗೆ ಹೇಗೆ ಅನ್ನಿಸ್ತು ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ.